ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಲೇಖನ. ಇವತ್ತು ನಾವು ಆರೋಗ್ಯಕರವಾದ ಒಂದು ಲಡ್ಡು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದು ಈ ಚಳಿಗಾಲದಲ್ಲಿ ತಿನ್ನಲೇಬೇಕಾಗಿರುವಂಥ ಲಡ್ಡು ಇದು. ಈ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ನು ತುಂಬಾ ಡ್ರೈ ಆಗಿರುತ್ತೆ. ಅದಕ್ಕೆ ನಮ್ಮ ಹಿರಿಯರು ಈ ರೀತಿ ಲಡ್ಡು ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಕೊಡ್ತಾಯಿದ್ರು. ಈಗ ಮಾಡ್ಕೊಳ್ಳೋದಕ್ಕೆ 1 ಕಪ್ ಆಗೋಷ್ಟು ಬಿಳಿ ಎಳ್ಳು ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಚಟಪಟ ಅನ್ನಬೇಕು, ಆ ರೀತಿ ನಾವು ಹುರ್ಕೊಳ್ಳೋಣ. ನಾವು ಎಳ್ಳು ಸೇರಿಸ್ಕೊಳ್ಳೋದ್ರಿಂದ ಎಳ್ಳಲ್ಲಿ ಹೆಚ್ಚು ಪ್ರೋಟೀನ್ ಅಂಶ ಇರುತ್ತೆ, ಹಾಗೂ ರಕ್ತದ ಒತ್ತಡ ನಿವಾರಣೆ ಆಗುತ್ತೆ, ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಇರುತ್ತೆ, ಜೀರ್ಣಕ್ರಿಯೆ ಸರಿಯಾಗುತ್ತೆ. ನಂತರ ನಮ್ಮ ಹೃದಯದಲ್ಲಿರೋ ಆರೋಗ್ಯನ ಕಾಪಾಡುತ್ತೆ, ಹಾಗೂ ಆರೋಗ್ಯವಾದ ಚರ್ಮ ನಮ್ಮದಾಗಿರುತ್ತೆ. ಈಗ ಇದನ್ನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದರಲ್ಲೇ 1 ಕಪ್ ಆಗೋಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಕಡಲೆ ಬೀಜದಲ್ಲೂ ಅಷ್ಟೇ ಹೆಚ್ಚಾಗಿ ಪ್ರೋಟೀನ್ ಅಂಶ ಇರುತ್ತೆ, ಹಾಗೂ ಉಷ್ಣತೆನ ಹೆಚ್ಚಿಸ್ತದೆ. ನಮ್ಮ ಬಾಡಿಯಲ್ಲಿ ಈ ಚಳಿಗಾಲದಲ್ಲಿ ಬೇಕಾಗಿರೋಂಥ ಉಷ್ಣತೆಯನ್ನು ಹೆಚ್ಚಿಸ್ತದೆ. ಈ ಕಡಲೆ ಬೀಜ ಸೇವಿಸೋದ್ರಿಂದ ನಮ್ಮ ಕಣ್ಣಿನ ಆರೋಗ್ಯನ ನಾವು ಕಾಪಾಡ್ಕೋಬಹುದು, ಹಾಗೂ ಹೃದಯದಲ್ಲಿರೋ ಆರೋಗ್ಯನ ಕಾಪಾಡ್ಕೋಬಹುದು. ಈ ರೀತಿ ನೀಟಾಗಿ ಹುರ್ಕೊಳ್ಳೋಣ. ಸಿಪ್ಪೆ ನಾವು ಇದು ಸಪ್ರೇಟ್ ಮಾಡ್ಕೊಳ್ಳೋದು ಬೇಡ. ಕೆಲವೊಬ್ಬರು ಸಿಪ್ಪೆ ತೆಗಿತಾರೆ, ನಾನು ಸಿಪ್ಪೆ ಸಮೇತ ಇಲ್ಲಿ ಮಾಡ್ಕೊತಾ ಇದ್ದೀನಿ. ಈಗ ಇದೇ ಬೌಲ್ಗೆ ಮತ್ತೆ ನಾವು ಕಡಲೆ ಬೀಜನೂ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ತಣ್ಣಗಾಗಲಿ. ತಣ್ಣಗಾದ ನಂತರ ಇದನ್ನ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಬರೋಣ ಇದನ್ನು. ಹಾಗೂ ಇಷ್ಟೇ ಅಲ್ಲ, ಇದರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಇದು ಫ್ಲೇವರ್ಗೋಸ್ಕರ ನಾನು 4 ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ಒಂದೇ ಸರಿ ತರಿ ಮಾಡ್ಕೊಳ್ಳೋದು ಬೇಡ. ಆಗ ಕೆಳಗಡೆ ಗ್ರೈಂಡಾಗಿ ಮೆತ್ತಗಾಗಿರುತ್ತೆ, ಮೇಲೆ ಗ್ರೈಂಡ್ ಆಗಿರಲ್ಲ. ಈ ರೀತಿ ಆಫ್ ಆ್ಯಂಡ್ ಆನ್ ಮಾಡ್ಕೋಬೇಕು. ಈ ರೀತಿ ತರಿಯಾಗಿ ಬಂದಿದೆ. ಒಂದು ಸಲ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳೋಣ. ಸ್ವಲ್ಪ ತರಿ ಆದರೆ ಪರವಾಗಿಲ್ಲ, ಇದು ಈ ರೀತಿ ಆಗಲಿ. ನಂತರ ಇದಕ್ಕೆ 1 ಕಪ್ ನಾವು ತಗೊಂಡಿರೋಷ್ಟು ಮೆಜರ್ಮೆಂಟ್ಗೆ 1 ಕಪ್ ಆಗೋಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ, ಹೆಲ್ದಿಯಾಗಿರಬೇಕು ಅಂತ. ಒಂದು ವೇಳೆ ಬೆಲ್ಲದ ಜಾಗದಲ್ಲಿ ನೀವು ಬೇಕಿದ್ರೆ ಸಕ್ಕರೆನೂ ಸೇರಿಸ್ಕೋಬಹುದು. ಸ್ವಲ್ಪ ನೀಟಾಗಿ ಮಿಕ್ಸಿ ಜಾರಲ್ಲೇ ಮಿಕ್ಸ್ ಮಾಡಿಕೊಂಡು ನಾವು ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ತರಿಯಾಗಿ ಮತ್ತೆ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿದೆ. ಈಗ ನೀಟಾಗಿ ಆದ ನಂತರ ಇದನ್ನು ನಾನು ಮತ್ತೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇರೆ ಏನು ನಾನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಮೇಲೆ ಸ್ವಲ್ಪ ತುಪ್ಪ 2 ಟೇಬಲ್ ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬಹುದು. ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇನು ಪಾಕ ಮಾಡೋ ಅವಶ್ಯಕತೆಯೂ ಇಲ್ಲ, ಡೈರೆಕ್ಟಾಗಿ ಉಂಡೆ ಬರುತ್ತೆ. ಕಡಲೆ ಬೀಜದಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಅದು ನೀಟಾಗಿ ಉಂಡೆ ರೀತಿ ಬರುತ್ತೆ. ಹಾಗೂ ನಾವು ಬೆಲ್ಲನೂ ಸೇರಿಸ್ಕೊಂಡಿದ್ದೀರಿ. ಈ ರೀತಿ ಉಂಡೆ ಮಾಡ್ಕೊಳ್ಳೋಣ. ಈ ಉಂಡೆ ಪ್ರತಿ ದಿವಸ ಒಂದೊಂದು ತಿಂದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರೀತಿ ಮಾಡಿ ಇಟ್ಕೊಂಡು ಮಕ್ಕಳ ಲಂಚ್ ಬಾಕ್ಸ್ ಜೊತೆಯಲ್ಲಿ ಡೈಲಿ ಒಂದೊಂದು ಹಾಕ್ಕೊಟ್ರೆ 1-2 ದಿನ 3 ದಿವಸ ಸೇರಿಸ್ಕೊಡ್ಬಹುದು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನಷ್ಟು ಜನರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.